ನೆಲಮಂಗಲದಲ್ಲಿ ಭಾರೀ ಬೆಂಕಿ ಅನಾಹುತ, ಧಗಧಗಿಸಿದ ಸುಗಂಧ ದ್ರವ್ಯದ ಗೋದಾಮು. ಬೆಂಗಳೂರು ಹೊರವಲಯ ನೆಲಮಂಗಲ ರಸ್ತೆಯ ಮಕಾಳಿ ಬಳಿ ಗೋದಾಮು ಹೊತ್ತಿ ಉರಿದಿದೆ. ಮುಗಿಲೆತ್ತರಕ್ಕೆ ಬೆಂಕಿಯ ಕೆನ್ನಾಲಿಗೆ ಚಾಚಿದ್ದು ಕ್ಷಣ ಕ್ಷಣಕ್ಕೂ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಿದೆ. ಪರ್ಫ್ಯೂಮ್ ಗೋದಾಮಿನಲ್ಲಿ ಅನಾಹುತ ಸಂಭವಿಸಿದ್ದು ದಟ್ಟ ಕಪ್ಪು ಹೊಗೆ ಎಲ್ಲೆಡೆ ಸುರುಳಿಸುತ್ತಾ ಇದೆ. ಗೋದಾಮಿನಲ್ಲಿದ್ದ 40ಕ್ಕೂ ಹೆಚ್ಚು ಸಿಬ್ಬಂದಿ ಹೊರ ಓಡಿ ಬಂದಿದ್ದಾರೆ. ಪರ್ಫ್ಯೂಮ್ ಗೋದಾಮು ಪಕ್ಕದಲ್ಲಿ 12 ಗೋಡನ್ಗಳಿದ್ದು ಎಸಿ ಗೋದಾಮಿಗೂ ಕೂಡ ಬೆಂಕಿ ಆವರಿಸಿದೆ. ಗೋದಾಮಿನಲ್ಲಿ ಬ್ಲಾಸ್ಟ್ ಸದ್ದು ಕೇಳಿದ್ದು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಪಕ್ಕದಲ್ಲಿಯೇ ಸಿಲಿಂಡರ್ ಗೋದಾಮ್ ಇರೋದ್ರಿಂದ ಜನರಲ್ಲಿ ಭೀತಿ ಹೆಚ್ಚಾಗಿದೆ. 5 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಲು ಹರಸಾಹಸ ಪಡ್ತಿವೆ. ಬೆಂಗಳೂರು ಹೊರವಲಯ ನೆಲಮಂಗಲದ ಮಾಕ್ಲಿ ಬಳಿ ಒಂದು ಗೋದಾಮಿಗೆ ಒಂದು ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೀಗಾಗಿ ಬೆಂಕಿ ಅವಘಡದಿಂದ ನೋಡ್ತಾ ಇರಬಹುದು. ಯಾವ ರೀತಿ ಗೋದಾಮು ಈ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಸುಮಾರು 3 ಗೋದಾಮುಗಳು ಈಗಾಗಲೇ ದಗದಗನೆ ಹತ್ತಿ ಉರಿತಾ ಇದೆ. ಈಗಾಗಲೇ ಸುಮಾರು ನೆಲಮಂಗಲ ಸೇರಿದಂತೆ ಪೀಣ್ಯ ಸೇರಿದಂತೆ ಸಾಕಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ತೊಡಗಿರುವಂತದ್ದು. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಏನಂತ ಹೇಳಿದ್ರೆ ಬೆಡ್ ಸಂಬಂಧಿಸಿದ ವಸ್ತುಗಳು ಮತ್ತೆ ಫ್ರಿಡ್ಜ್, ಎಸಿ ಇನ್ನಿತರ ವಸ್ತುಗಳಿಗೆ ಸೇರಿದಂತಹ ಗೋದಾಮನ್ನ ಇಲ್ಲಿ ಸ್ಟಾರ್ಟ್ ಮಾಡಲಾಗಿತ್ತು. ಹೀಗಾಗಿ ಏಕಾಏಕಿ ಹತ್ಕೊಂಡಂತ ಬೆಂಕಿ ಸಾಕಷ್ಟು ರೀತಿಯಲ್ಲಿ ಒಂದು ಹತ್ತಿ ಉರಿತಾ ಇದೆ. ಅದೃಷ್ಟವಶಾತ್ ಯಾವುದೇ ಕಾರ್ಮಿಕರು ಗೋದಾಮಿನಲ್ಲಿ ಇರಲಿಲ್ಲ. ಪಕ್ಕದ ಗೋದಾಮಿನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಏನ್ ಹೇಳಿದ್ರೆ ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದು, ಎಲ್ಲರೂ ಕೂಡ ಕ್ಷಣಾರ್ಧದಲ್ಲಿ ಹೊರಗಡೆ ಹೊರ ಬಂದಿದ್ದಾರೆ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯವನ್ನು ನೋಡ್ತಾ ಇರ್ಬೋದು ಮಾಡ್ತಾ ಇದ್ದಾರೆ. ಆದ್ರೆ ಮುಗಿಲೆತ್ತರಕ್ಕೆ ಹೊಗೆ ಮತ್ತೆ ಬೆಂಕಿಯ ಕೆನ್ನಾಲೆ ಯಾವ ರೀತಿ ಇದೆ ಅನ್ನೋದು ನೋಡ್ತಾ ಇರ್ಬೋದು. ಆ ಮಟ್ಟಕ್ಕೆ ಹೊಗೆ ಹೋಗ್ತಾ ಇದೆ. ಅಷ್ಟು ಪೊಲ್ಯೂಷನ್ಗೆ ಏನು ಕಾರಣ ಆಗ್ತಾ ಇರುವಂತದ್ದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾಗಿ 1 ಗಂಟೆಯಿಂದ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಳಗಡೆ ಗೋದಾಮಿನಲ್ಲಿರುವ ಎಸಿಗೆ ಸಂಬಂಧಪಟ್ಟಂತ ಏನೋ ಒಂದು ಸಿಲಿಂಡರ್ಗಳಿರ್ತವೆ. ಸಿಲಿಂಡರ್ಗಳು ಬ್ಲಾಸ್ಟ್ ಆಗುವಂತ ಒಂದು ಶಬ್ದವನ್ನು ಸಹ ನಾವು ಕೇಳಬಹುದಾಗಿದೆ. ಭಯಂಕರವಾಗಿದೆ. ಹೀಗಾಗಿ ಏನು ಯಾವುದೇ ಸಾಕಷ್ಟು ರೀತಿಯಲ್ಲಿ ಬೆಂಕಿ ನಂದಿಸುವ ಕಾರ್ಯವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತೆ ಸ್ಥಳೀಯರು ಮಾಡ್ತಾ ಇದ್ರೆ. ಸರ್, ಅದು ಒಂದು ಕೆಮಿಕಲ್ ಸ್ಪಿರಿಟ್ ಸೆಂಟ್ದು ಆಗಿದೆ ಸರ್. ಅದರಿಂದ ಶಾರ್ಟ್ಸ್ ಇದಾಗಿ ಆ ಟೈಮಲ್ಲಿ ಫೈರ್ದು ಆನ್ ಮಾಡೋದಕ್ಕೆ ಬೆಸ್ಕಾಂ ಅವ್ರು ಪವರ್ ತೆಗೆದಿದ್ರು. ಅದನ್ನು ಆನ್ ಮಾಡೋಕ್ಕಾಗಲಿಲ್ಲ. ಇಮಿಡಿಯೇಟ್ಲಿ ಪವರ್ ಬಂತು. ಮತ್ತೆ ಅಷ್ಟೊತ್ತಿಗೆ ಅದನ್ನು ಫೈರ್ ಮಾಡೋ ಅಷ್ಟೊತ್ತಿಗೆ ನಾವೆಲ್ಲ ಆಗ್ತಾಯಿದ್ದ ಪೈಪ್ಗಳೆಲ್ಲ ಹಾಕೊಂಡು ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೋ. ಆಗೋಷ್ಟೊತ್ತಿಗೆ ಮತ್ತೆ ಬೆಸ್ಕಾಂ ಅವರು ಬಂದು ಲೈನ್ ತೆಗೆದ್ಬಿಟ್ರು ಸರ್. ತೆಗೆದಿದ್ದ ಅಷ್ಟೊತ್ತಿಗೆ ಫೈರ್ ಗಾಡಿ ಬಂತು 11-11ವರೆಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಆರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕಂಟ್ರೋಲ್ ಆಗಲಿಲ್ಲ ಸರ್. ಒಂದೇ ಗಾಡಿ ಬಂತು. ಆಮೇಲೆ ಇನ್ನೊಂದು ಗಾಡಿ ಬರೋ ಅಷ್ಟೊತ್ತಿಗೆ ಅಕ್ಕಪಕ್ಕ ಗೋಡನ್ಗಳಿಗೆ ಫೈರ್ ಜಾಸ್ತಿ ಆಯಿತು ಸರ್. ಪಕ್ಕದ ಗೋಡನಲ್ಲಿ ತುಂಬಾ ಜೋರ ಸೌಂಡ್ ಬಂತು, ಗೋಡೆ ಬಿದ್ದೋಗೋ ತರ. ಆ ಸೌಂಡ್ ಇಂದ ನಾವೆಲ್ಲರೂ ಈ ಕಡೆ ಈಚೆ ಇದ್ವಲ್ಲ, ಈ ಕಡೆ ಪಕ್ಕದಲ್ಲಿ 60 ಜನ ಕೆಲಸ ಮಾಡ್ತಿದ್ವಿ. ಸೌಂಡ್ ಗೆ ಎಲ್ಲರೂ ಈಚೆ ಓಡ್ ಬಂದ್ವಿ. ಈಚೆ ಬಂದ್ ಒಂದು 5 ಮಿನಿಟ್ಸ್ಗೆ ಎಲ್ಲ ಬೆಂಕಿ ಹತ್ಕೊಂತು. ಪಕ್ಕದಲ್ಲಿ ಸೆಂಟ್ ಗೋಡನ್ ಇದೆ ಸರ್. ಪಕ್ಕದಲ್ಲಿ ಒಂದು ಸೂಪರ್ ಟೈಲ್ ಅಂತ ಹೇಳಿ ಒಂದು ಗೋಡನ್ ಇದೆ. ಈ ಕಡೆ ಡೈಕಿನ್ ಅಂತ ಇದೆ. ಸೊ ಮಧ್ಯದಲ್ಲಿ ವಿಪುರದಲ್ಲಿ ಹತ್ಕೊಂಡಿದ್ದು ಬೆಂಕಿ. ಎಷ್ಟು ಜನ ಇದ್ರಿ? ಎಲ್ಲ ನಾವು 40 ಜನ ಇದ್ವಿ. ಎಲ್ಲರೂ ಆಚೆ ಓಡ್ ಬಂದ್ವಿ. 3 ಕಾರ್ಮಿಕರಿಗೆ ಸುಟ್ಟ ಗಾಯ, ಜೀವ ಉಳಿಸಿಕೊಳ್ಳಲು ಓಡಿ ಬಂದ ಕಾರ್ಮಿಕ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ. ಇನ್ನು ಧಗಧಗನೆ ಹೊತ್ತಿ ಉರಿತಾರೋ ಗೋದಾಮಿನಲ್ಲಿ ಕೆಲಸ ಮಾಡ್ತಾ ಇದ್ದ 3 ಕಾರ್ಮಿಕರಿಗೆ ಸುಟ್ಟ ಗಾಯವಾಗಿದೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಓರ್ವ ಕಾರ್ಮಿಕ ಸುಟ್ಟ ಸ್ಥಿತಿಯಲ್ಲಿ ಓಡಿ ಬಂದಿದ್ದಾರೆ. ಬೆಂಕಿಯಲ್ಲಿ ಬೆಂದು ಹೊರಬಂದ ಕಾರ್ಮಿಕರನ್ನ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ಗೆ ರವಾನಿಸಲಾಗಿದೆ. ಇನ್ನು ಗೋದಾಮಿಗೆ ಬೆಂಕಿ ಬೀಳಲು ಕಾರಣ ಏನು, ಮಾಲೀಕರು ಯಾರು ಅಂಥೇಳಿ ಮಾದನಾಯಕನಹಳ್ಳಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲದ ಮಾಕ್ಲಿ ಬಳಿ ಇನ್ನು ಬೆಳಗ್ಗೆ ಸುಮಾರು ಒಂದು 11:30ರಲ್ಲಿ ಕಾಣಿಸಿಕೊಂಡಂಥ ಬೆಂಕಿ ಸಾಕಷ್ಟು ರೀತಿಯಲ್ಲಿ ಒಂದು ಅನಾಹುತವನ್ನು ಸೃಷ್ಟಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳ ತಂಡ ಬಂದು ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಏನಂತ ಹೇಳಿದ್ರೆ ಈ ಮಾಕ್ಲಿಯಲ್ಲಿ ಇದ್ದಂಥ ಏನೋ ಒಂದು ಪರ್ಫ್ಯೂಮ್ ಗೋಡನ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಎತ್ಕೊಳ್ತದೆ. ಈ ಸಂದರ್ಭದಲ್ಲಿ ಬೆಂಕಿ ಸುಮಾರು 4 ಗೋಡನ್ಗೆ ಆವರಿಸಿರುವಂಥದ್ದು. ಆವರಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಎಲ್ಲ ವಸ್ತುಗಳು ಈಗಾಗಲೇ ಸುಟ್ಟು ಕರಕಲಾಗಿರುವಂಥದ್ದು. ಏನಂತ ಹೇಳಿದ್ರೆ ನೋಡ್ತಾ ಇರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಗಳು ಈಗಲೂ ಸಹ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಸುಮಾರು ಏನು ನೆಲಮಂಗಲ, ಪೀಣ್ಯ, ಯಶವಂತಪುರ ಹೀಗೆ ಸಾಕಷ್ಟು ಕಡೆಯಿಂದ ಬಂದಿರುವಂಥ ಅಗ್ನಿಶಾಮಕ ಸಿಬ್ಬಂದಿಗಳು ಏನು ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ನೋಡಬಹುದು. ಇವೆಲ್ಲ ಎಸಿಗೆ ಸಂಬಂಧಪಟ್ಟಂಥ ಮಿಷಿನ್ಗಳು. ಏನಂತ ಹೇಳಿದ್ರೆ ಎಸಿ ಈಗ ಬೇಸಿಗೆ ಕಾಲ ಆರಂಭವಾಗ್ತಾ ಇದೆ. ಹೀಗಾಗಿ ಎಸಿ ಕಂಟೈನರ್ಗಳನ್ನು ಸ್ಟಾಕ್ ಮಾಡಲಾಗಿತ್ತು. ಮತ್ತೊಂದು ಗೋದಾಮ್ನಲ್ಲಿ ಏನು ಪೆಡಿಗ್ರಿ ಏನು ನಾಯಿಗಳಿಗೆ ಸಂಬಂಧಿಸಿದ ಆಹಾರದ ವಸ್ತುಗಳನ್ನು ಸಂಗ್ರಹಿಸಲಾಗಿತ್ತು. ನಂತರ ಮತ್ತೊಂದು ಗೋಡನ್ನಲ್ಲಿ ಏನು ಪರ್ಫ್ಯೂಮ್ಗೆ ಸೇರಿದಂಥ ವಸ್ತುಗಳನ್ನು ಸಂಗ್ರಹಿಸ ಮಾಡಿತ್ತು. ಹೀಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹೀಗಾಗಿ ಬೆಂಕಿಗೆ ಒಂದು ಆಹುತಿ ಆಗಿರುವಂಥದ್ದು. ಅಂದರೆ ಮಾದನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡುವುದು ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಯಾಕೆ ಈ ಅಗ್ನಿ ಅವಘಡ ಸಂಭವಿಸಿದೆ ಅಂತ ನಿಟ್ಟಿನಲ್ಲೂ ಸಹ ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ನಾವು 11:30 ಕಾಲ್ ಬಂತು. ನಾವು ಇಮಿಡಿಯೇಟ್ಲಿ ನಾವು ಇಲ್ಲಿಗೆ ಸ್ಪಾಟಿಗೆ ಬಂದು ಆ ಕಡೆ ಮಾತ್ರ ಇತ್ತು, ಅದನ್ನು ಅವಾಯ್ಡ್ ಮಾಡ್ದೋ. ಅಷ್ಟೊತ್ತಿಗೆ ಬೆಂಗಳೂರಿಂದ ನಾವು ಗಾಡಿ ಕರ್ಸಕ್ಕೆ ನಮ್ದು ಒಂದೇ ಇರೋದು ವೆಹಿಕಲ್ಲು 16,000 ಲೀಟ್ರದ್ದು. ಅದು ಬಂದು ಅವಾಯ್ಡ್ ಮಾಡ್ದೋ. ಅಷ್ಟೊತ್ತಿಗೆ ಇದು ಜಾಸ್ತಿ ಆಗೋಕ್ಕೆ ಶುರುವಾಯಿತು. ನಮ್ಮ ಗಾಡಿನಲ್ಲಿ ನೀರು ಖಾಲಿ ಆಯಿತು, ನೀರು ತುಂಬ್ಸೋಕೆ ಹೋಯ್ತು.
ಬೇರೆ ಗಾಡಿಗಳು ಬರೋ ಅಷ್ಟೊತ್ತಿಗೆ ಎಲ್ಲ ಸ್ಪ್ರೆಡ್ ಆಗಿದೆ. ಏನು ಗೋಡೌನ್ ಇದು? ಗೋಡನ್ ವೇರ್ ಹೌಸ್ ಗೋಡನ್, ಅದ್ರೊಳಗಡೆ ಏನಿದೆ ಅಂತಲೂ ನಾವು ನೋಡೋಕ್ಕಾಗಲಿಲ್ಲ. ಈಗ ಸುಮಾರು ಒಂದು 10-12 ಗಾಡಿ ಬಂದಿದ್ದಾವೆ. ಒಟ್ಟಾರೆ ಪರ್ಫ್ಯೂಮ್ ಗೋದಾಮು ಹೊತ್ತಿ ಉರಿದಿದ್ದು ಬೆಂಕಿ ಹತೋಟಿಗೆ ತರುವುದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಡುವಂತಾಗಿತ್ತು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.